ಯುವಜನತೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿಗಳು ಅಂತಾರೆ, ನಿರುದ್ಯೋಗಿಗಳು ಈ ದೇಶಕ್ಕೆ ಅಂಟಿಕೊಂಡಂತಹ ಕಾಕ್ರೋಚ್ಗಳು, ಜಿರಳೆಗಳು ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಏನಾಗ್ತಿದೆ ಹಾಗಾದರೆ? ಇಡೀ ದೇಶದ ಯುವಜನತೆ ಇದರ ವಿರುದ್ಧ ಮಾತನಾಡೋದೆ ತಪ್ಪಾ? ಎಲ್ಲರೂ ಒಟ್ಟಾಗಬೇಕು. ಸೊ ಒಂದು ಹೋರಾಟವನ್ನು ಏನು ಶುರು ಮಾಡಿದ್ರು ದೀಪಕ್. ಒಂದು ಸಣ್ಣದಾಗಿ ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅನ್ನೋ ಒಂದು ಮಾತು. ಏನಂತ ಹೇಳಿದರು ಅನ್ನೋ ವಿಚಾರವಾಗಿ ನಾವು ಗಮನಿಸೋದಾದರೆ, ಯಾವುದೋ ಒಂದು ಪ್ರಕರಣದ ವಿಚಾರದಲ್ಲಿ ಕೆಲ ಯುವಕರು, ನಿರುದ್ಯೋಗಿಗಳು ಸಾಮಾಜಿಕ ಮಾಧ್ಯಮ ಬಳಸ್ಕೊಂಡು ಆ್ಯಕ್ಟಿವಿಸ್ಟ್ಗಳಾಗಿ ವ್ಯವಸ್ಥೆಯನ್ನು ದುರುಪಯೋಗ ಪಡ್ಕೊಂಡು ಒಂದು ರೀತಿ ಕಾಕ್ರೋಚ್ಗಳ ಥರ ಆಗಿದ್ದಾರೆ ದೇಶದ ವ್ಯವಸ್ಥೆಗೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅನ್ನೋ ಒಂದು ವರದಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಸೊ ಇದನ್ನು ಇಟ್ಕೊಂಡು ಅಭಿಜಿತ್ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರು, ವಾಟ್ ಇಫ್ ಆಲ್ ದ ಕಾಕ್ರೋಚಸ್ ಕಮ್ ಟುಗೆದರ್ ಅಂತ. ಅಂದರೆ ನಾವೆಲ್ಲ ಕಾಕ್ರೋಚ್ಗಳು ಒಟ್ಟಾಗಿ ಬಂದರೆ ಏನು ಮಾಡ್ತೀರಾ ಅನ್ನೋ ಒಂದು ಸ್ಲೋಗನ್ನ ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಶುರು ಮಾಡಿದ್ರು. ಅಂದರೆ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ರು. ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಪೊಲಿಟಿಕಲ್ ಕ್ಯಾಂಪೇನ್ ಅಂತ ಕರಿಬೋದು.